ಹಾಯ್ ಫ್ರೆಂಡ್ಸ್, ಮತ್ತೆ ನಾವು ಬಂದಿದ್ದೆ ದಾಂಡ್ಲಿಗೆ ಬಂದುಬಿಟ್ಟು ನಮ್ಮ ಅಣ್ಣ ಹೇಳಿದೆ ದಾಂಡ್ಲಿಗೆ ಅಂತ ಹೇಳ್ಬಿಟ್ಟು. ಮತ್ತು ದಾಂಡ್ಲಿನಲ್ಲಿ ಬರೋಷ್ಟರಲ್ಲಿ ಬೆಳಗ್ಗೆ ಕೂಡ ಆಗೋಗಿತ್ತು. ನಾನು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ ಬರೋಷ್ಟರಲ್ಲಿ ಕೂಡ. ಮತ್ತು ಹಂಗೆ ನಮ್ಮ ಅಣ್ಣೆ ಬರ್ಸಿದ್ನು. ಆಮೇಲೆ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ನೆಕ್ಸ್ಟು ಬೋಟಿಂಗ್ ಅಂತ ಹೇಳ್ಬಿಟ್ಟು ಬೋಟಿಂಗ್ ಹತ್ರ ಆಡೋಣ ಅಂತ ಹೇಳ್ಬಿಟ್ಟು ಹೋದೆ. ನನಗೆ ನೀರಂದರೆ ಸಾಕಾದ ಭಯ ಆಗಿತ್ತು. ಮತ್ತು ಆಡೋಣ ಅಂತೇಳಿ ಒಂದು ವಿಡಿಯೋ ಮಾಡ್ಕೊಂಡು ಗಾಡಿಗಳು 5 ಗಾಡಿ ಹೋಗಿದ್ದು ಒಟ್ಟು. ಮತ್ತು ವಿಡಿಯೋ ಮಾಡೋಕೆ ಫೋನ್ ಎತ್ಕೊಂಡು ನೀರಲ್ಲಿ ಮುಳುಗೋಗ್ತದೆ ಅಂದರೆ ಮತ್ತೆ ಗಾಡಿ ಹತ್ರ ಬಂದೆ. ಬಟ್ಟೆಗಳೆಲ್ಲ ಬಿದ್ದುಬಿಟ್ಟು ಮತ್ತು ಬೇರೆ ಬಟ್ಟೆಗಳು ಹಾಕೊಂಡೋಗೋಣ ಅಂತ ಹೇಳ್ಬಿಟ್ಟು ಒಟ್ಟು 5 ಗಾಡಿ ಹೋಗಿದ್ದು. ಪಾಲ್ವೆ ಎಲ್ಡೇಸು ಮತ್ತು ಕವಿನ್ ಗಾಡಿ ಅಂತ ಹೇಳ್ಬಿಟ್ಟು ಮತ್ತು ಬೆಂಗಳೂರಿನಿಂದ 2 ಗಾಡಿ ತರಿಸಿದ್ರು. ಮತ್ತು ಹಂಗೆ ಬೋಟಿಂಗ್ ಕೂಡ ಮಸ್ತಾಗಿತ್ತು. ನಮ್ಮ ಬ್ಯಾಚರೆಲ್ಲ ಇಲ್ಲೇ ಇದ್ರು, ನಮ್ಮ ಬಸ್ಸಾಗಿ ಬಂದಿದ್ದವರೆಲ್ಲ ಬನ್ನಿ ಅಂತ ಕರೆದ್ರು. ಹೋಗ್ತಾ ಇದ್ದೆ ಆಡೋಕ ಅಂತ ಹೇಳ್ಬಿಟ್ಟು. ಮತ್ತು ಏನು ಮಾಡೋದು, ಯಾಕೋ ಫುಲ್ಲು ಭಯ ಆಗಿತ್ತು. ಎಲ್ಲ ಬಾಯಿ ಕಂಡಿದ್ದೀನಿ ಸ್ವಲ್ಪ ಹೊತ್ತು. ಮತ್ತೆ ಆಗಿತ್ತಕ್ಕಾಗಲಿ ದೇವ್ರ ಮೇಲೆ ಭಾರ ಆಗ್ಬಿಟ್ಟು ಅಯ್ಯಪ್ಪನ ನೆನ್ಸ್ಕೊಂಡು ಹೋಗಿದ್ದೆ. ನಾನು ಬೋಟ ಆಡಕ್ಕೆ ನೋಡೋದು ಹೋಗೋರೋದು ನಾವೇ ಅಲ್ಲಿ ಕೆಳಕ್ಕೆ ಇಳಿಸ್ತು. ಎಲ್ಲ ಕಟ್ಟಿ ಪಕ್ಕದಲ್ಲಿ ಇಟ್ಬಿಟ್ಟಿದ್ನಿ ಒಂದು ಸೆಕೆಂಡ್ ಹಂಗೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಮತ್ತು ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಆಟ ಆಡೋದು ಕೂಡ ಚೆನ್ನಾಗಿತ್ತು. ಮತ್ತು ನೀವು ಯಾರಾದರೂ ದಾಂಡ್ಲಿಗೆ ಟ್ರಿಪ್ ಆಗಿರೋ ದಯವಿಟ್ಟು ದಾಂಡ್ಲಿ ಬಂದು ದಾಂಡಳ್ಳಿನ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ದೀನಿ. ಮತ್ತು ಹಾಗೆ ನೈಟ್ ಕೂಡ ಮಸ್ತಾಗಿ ಇತ್ತು. ನೈಟ್ ಕೂಡ ಡ್ಯಾನ್ಸಿಂಗು ಎಲ್ಲ ಇತ್ತು. ರೆಸಾರ್ಟ್ ಬುಕ್ ಮಾಡ್ಕೊಂಡ್ರೆ ಸಾಕು, ಎಲ್ಲ ಅವರೇ ಕೊಡ್ತಾರೆ ಸ್ಪೀಕರು. ಮತ್ತು ಎಲ್ಲ ನೈಟ್ ಎಷ್ಟು ಗಂಟೆ ಮತ್ತೆ ಫೈರ್ ಕೂಡ ಆಗ್ತಾರೆ ಅಂತ ಹೇಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಡ್ಯಾನ್ಸ್ ಕೂಡ ಆಡ್ತಾ ಇದ್ದಾರೆ ಮಸ್ತಾಗಿ 3 ಪೆಗಿಗೆ ಅಂತ. ಮತ್ತು ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಯಿತು, ಚಾರ್ಜಿಂಗ್ ಇದ್ದಿಲ್ಲ ಅಲ್ಲಿ ಸ್ವಲ್ಪ. ಮತ್ತು ಹಾಗೆ ಚಾರ್ಜಿಂಗ್ ವೈರ್ ಕೂಡ ಎತ್ಕೊಂಡು ಮಾಡ್ತಾಬಿಟ್ಟಿದೆ. ಮತ್ತು ಘಾಟಲ್ಲಿ ಹೋಗೋವಾಗ ನಮ್ಮ ಬಾಸ್ ಕೂಡ ಸಿಕ್ಕಿದ್ರು. ನಮ್ಮ ಬಾಸ್ ಫೋಟೋ ಕೂಡ ಸಿಕ್ಕಿತ್ತು. ಬಸ್ ಮೇಲೆ ಹಾಕ್ಸ್ಕೊಂಡು ಹೋಗ್ತಾ ಇದ್ರು ಯಾರೋ ಅಭಿಮಾನಿ ಕೂಡ ಅನ್ಕೊಂತೀನಿ. ಮತ್ತು ಹಂಗೆ ಇಳಿದ್ಮೇಲೆ ಮಾತಾಡಿಸಿದೆ, ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫೋನಲ್ಲಿ ಚಾರ್ಜಿಂಗ್ ಅರ್ಧಂಬರ್ಧಮಿತ್ತು. ಮತ್ತು ಫೋನ್ ಆನ್ ಆಗಿದ್ದಿಲ್ಲ, ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಮತ್ತು ಹಾಗೆ ಅಲ್ಲಿಂದ ಬಂದಿದ್ದೆ ನಾವು 1 ಅವರ್ಗೆ ಬಂದ್ಬಿಟ್ಟು. ಮತ್ತು ಇಲ್ಲೆಲ್ಲ ಬಸ್ಗಳೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಒಟ್ಟು 5 ಬಸ್ ಬಂದಿದ್ದು ತೋರಿಸ್ತಾ ಇದ್ದೀನಿ, 5 ಬಸ್ ಕೂಡ. ಮತ್ತು ಹಾಗೆ ನಿಮಗೆಲ್ಲ ಯಾರಾದರೂ ಬಟ್ರ್ ಬೇಕಂದರೆ ಟ್ರಿಪ್ ಹೋಗೋಕೆ ಮತ್ತು ಇವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಂಗೆ ನನಗೆ ಬೇಕು ಅಂದರೆ ಇವ್ರು ಯಾರಾದರೂ ನನಗೆ ಐಡಿಗೆ ಮೆಸೇಜ್ ಮಾಡಿ ಅಂತ ಹೇಳ್ತಿದ್ದೀನಿ, ಇಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಬಟ್ರ್ಗಳು ಬೇಕಂದರೆ. ಮತ್ತು ಹಾಗೆ 1 ಅವರ್ ಬೋಟಿಂಗ್ ಹೋಗಿ ತುಂಬ ದಿನ ಆಗಿತ್ತು, ಒಂದು 3-4 ತಿಂಗಳಾಗೋಗಿತ್ತು ಬಂದು ಈ ಕಡೆ. ಮತ್ತು ಹಾಗೆ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಒಂದು ಬೋಟಿಂಗ್ ಹೋಗೋಣ, ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹೋದೆ. ಎಲ್ಲ ಮಸ್ತಾಗಿತ್ತು. ನಮ್ಮ ಬಸ್ಸವ್ರು ಹೋಗಿ ವಾಪಸ್ ಹೋದವ್ರೆ, ನಾವೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ರಿ. ಹಂಗೆ ನಮ್ಮ ಭಟ್ರನ್ನು ಎಲ್ಲ ಹೋದ್ರಿ ನಾವು. ಮತ್ತು ಹಂಗೆ ಒಂದು ವಿಡಿಯೋ ಮಾಡಪ್ಪ ಅಂತ ಹೇಳಿದ್ರು ನಮ್ಮನ್ನು ಮೊನ್ನೆ ನಮ್ಮೂರು ಬಸ್ಸವರು. ಮತ್ತು ಹಾಗೆ ಒಂದು ವಿಡಿಯೋ ಕೂಡ ಮಾಡ್ಕೊಂಡು ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ಗೆ ಮತ್ತು ಫೋಟೋ ಶೂಟ್ಗೆ 1 ಅವರ್ ಒಳ್ಳೆ ವ್ಯೂ ಕೂಡ ಅಂತ ಹೇಳ್ತಾ ಇದ್ದೀನಿ. ಮತ್ತು ಒಳ್ಳೆ ನೇಚರ್ ಕೂಡ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಏನಾದರೂ ಫೋಟೋ ಶೂಟು ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕಂದ್ರೆ ಬೆಳಗ್ಗೆನೇ ಹೋಗಬೇಕು. ಮತ್ತು ನೀರು ಕೂಡ ಖಾಲಿ ಆಗೋದ್ರೆ ಮತ್ತು ಬೋಟ್ ಕೂಡ ತಗ್ಲಿಕೊಂಡ್ಬಿಡ್ತದೆ. ಯಾಕೆ ತಗ್ಲಿಕ್ಕೆ ಅಂದರೆ ಬೋಟ್ ಏನಪ್ಪ ತಗ್ಲಿಕೊಳ್ಳೋದು ಮ್ಯಾಟ್ರು ಅಂತ ಹೇಳಿದ್ರೆ ಮೈನ್ ಮ್ಯಾಟ್ರ್ ಪ್ಲಸ್ ಪಾಯಿಂಟ್ ಇದು ಕೇಳಿಸ್ಕೊಂಬಿಟ್ರೆ ಕರೆಕ್ಟಾಗಿ. ಬೆಳಗ್ಗೆ ಹೋದರೆ ಏನಾಗಿರಲ್ಲ, ನೀರು ಜಾಸ್ತಿ ಇರ್ತದೆ ಅಂತ ಅವರೇ ಹೇಳಿದ್ದು. ಮತ್ತು ಆಮೇಲೆ ನೀರು ಕಮ್ಮಿ ಆಗುತ್ತದೆ. ಮತ್ತು ಈಗ ಬೀಚ್ ನೋಡಬೇಕಂದ್ರೆ ಯಾಕೋ ಬೀಚ್ ನೋಡಿಕೊಂಡು ಮತ್ತು ನೆಕ್ಸ್ಟ್ ಬಂದಿದೆ ನಾವು ಮುರುಡೇಶ್ವರ ಬರ್ಕೊಡೋ ಕತ್ಲು ಕೂಡ ಹೋಗಿತ್ತು. ಮತ್ತು ಹಾಗೆ ಕ್ಲೋಸ್ ಕೂಡ ಮಾಡಾಕಿರ್ತಾರೆ ಅಂತ ಹೇಳ್ಬಿಟ್ಟು ಯಾರು ಹೋಗಿದ್ದಿಲ್ಲ, ಯಾರೋ ರಾಜಕೀಯ ವ್ಯಕ್ತಿ ಕೂಡ ಸತ್ತೋಗಿದ್ರಂತೆ. ಮತ್ತು ಹಾಗೆ ಹೋಗೋಕ್ಕಾಗಿಲ್ಲ. ಮತ್ತು ಹಂಗೆ ಸಾಕೊಂಡು ಮುರುಡೇಶ್ವರ ಕಡೆ ಇಂತೂ ಬಂದ್ಬಿಟ್ಟು ಇವತ್ತು ವಿಡಿಯೋ ಎಷ್ಟು ಫ್ರೆಂಡ್ಸ್, ಮುಂದೆ ವಿಡಿಯೋಗಳು ಸಿಗ್ತಾರಣ್ಣ. ಬೆಳಗ್ಗೆ ನಿಂಗೆ ವಿಡಿಯೋ ಮಾಡ್ತೀನಿ ಆಮೇಲೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಬಟ್ರ್ಗಳು ಮತ್ತೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಯಾರಾದ್ರು ಕಾಂಟ್ಯಾಕ್ಟ್ ಮಾಡಿ ಟ್ರಿಪ್ ಹೋಗೋರೆಲ್ಲ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಓವರ್ ಆಲ್ ಎಂಡ್ ಮುಂದೆ ವಿಡಿಯೋಗಳು